ನಾವೆಲ್ಲ ಧರ್ಮದ ಸಭೆಗೆ ಬಂದಿದ್ದೇವೆ. ಮಹಾಶಿವರಾತ್ರಿಯ ಜಾತ್ರಾ ನಡೀತಾ ಇದೆ. ನಮ್ಮ ಸಿದ್ದರಾಜ ಸ್ವಾಮಿಗಳು ತಮ್ಮ ಲೋಕ ಕಲ್ಯಾಣಕ್ಕೋಸ್ಕರ ಅವನ ಇಷ್ಟು ದೊಡ್ಡ ವಿಜೃಂಭಣೆಯಿಂದ ಆಶೀರ್ವಾದವನ್ನ ನಿಮ್ಗೆಲ್ಲ ಸಿಗಲಿ ಅಂತ ಹೇಳಿ ಪ್ರಯತ್ನ ಮಾಡಿದ್ದಾರೆ. ಸೊ ಇದಕ್ಕೆಲ್ಲ ಉತ್ತರ ನಾವು ಶಾಂತಿಯಿಂದ ನಾವೆಲ್ಲ ಇರಬೇಕು. ಭಕ್ತರು ಭಗವಂತರು ವ್ಯವಹಾರ ಮಾಡುವಂತ ಸ್ಥಳ ದೇವಾಲಯ. ಆ ದೇವಾಲಯ ನೆಮ್ಮದಿಯಿಂದ ನಾವೆಲ್ಲ ಪ್ರಾರ್ಥನೆಯನ್ನು ಮಾಡಬೇಕು. ಸೊ ನೀವೆಲ್ಲ ಪ್ರಾರ್ಥನೆ ಮಾಡಲಿಕ್ಕೆ ಧರ್ಮಸಭೆಗೆ ಬಂದಿದ್ದೀರಿ, ಅದು ನಿಮ್ಮ ತಲೆಯಲ್ಲಿ ಇರಬೇಕು. ಯುವಕರು ಆಸೆಗಳಿರ್ತದೆ, ನೆಮ್ಮದಿ ಮಾತ್ರ ನೀವೇನಾದ್ರು ಯಶಸ್ಸನ್ನ ಕಾಣಲಿಕ್ಕೆ ಸಾಧ್ಯ. ಇದು ನಿಮ್ಮ ತಲೆಯಲ್ಲಿ ಇರಬೇಕು ಅಂತೇಳಿ ತಾವೆಲ್ಲ ಮೊದಲು ಕೈ ಮುಗಿದು ನಾನು ಪ್ರಾರ್ಥನೆಯನ್ನು ನನ್ನ ಮಾಡ್ತೇನೆ. ವೇದಿಕೆಗಳಿಂದ ಎಲ್ಲ ನನ್ನ ಗುರುಹಿರಿಯರ ಪಾದಗಳಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನು ಅರ್ಪಿಸಲಿಕ್ಕೆ ನಾನು ಮೊದಲು ಬಯಸ್ತಾ ಇದ್ದೇನೆ. ಮಾನ್ಯ ಸಿದ್ದರಾಜ ಸ್ವಾಮಿಯವರು ಇಲ್ಲಿ ಒಂದು ದೊಡ್ಡ ಧರ್ಮದ ಕ್ಷೇತ್ರ, ಪುಣ್ಯ ಕ್ಷೇತ್ರವನ್ನು ಸ್ಥಾಪನೆ ಮಾಡಿದ್ದಾರೆ. ಹಿಂದೆ ಕೂಡ ನಾನು ಬಂದಿದ್ದೆ. ಈಗ ನಮ್ಮ ಕೆ.ಎಚ್. ಮುನಿಯಪ್ಪನವರು 100 ಫೋನ್ ಮಾಡಿರ್ಬೇಕು, ಬರಲೇಬೇಕು ಅಂತೇಳಿ ಒತ್ತಾಯ ಮಾಡಿ ಅವರು ಮತ್ತು ನಮ್ಮ ಶ್ರೀನಿವಾಸ್ ಅವರು ಇಬ್ಬರು ಸೇರಿ ನನ್ನನ್ನ ಇಲ್ಲಿಗೆ ಕರ್ಕೊಂಡು ಬಂದಿದ್ದಾರೆ. ಬಹಳ ಸಂತೋಷ. ದೇವಿ ಮತ್ತು ವಿಶೇಷವಾಗಿ ನಮ್ಮ ಶನೇಶ್ವರ ಅಂದ್ರೆ ಎಲ್ಲರೂ ಕೂಡ ಒಂದು ದೊಡ್ಡ ಶಕ್ತಿ ದೇವರು, ಎಲ್ಲ ಕಷ್ಟಗಳನ್ನು ನಿವಾರಣೆ ಮಾಡುವಂಥದ್ದು. ಇವತ್ತು ವೇದಿಕೆಯಲ್ಲಿ ಎಲ್ಲ ಹಿರಿಯ ಸ್ವಾಮಿಗಳೆಲ್ಲ ಕೂಡ ಇದ್ದಾರೆ. ಎಲ್ಲರೂ ಹೆಸರನ್ನ ತಿಳ್ಕೊಳ್ಳಿಕ್ಕೆ ಬಹಳ ಕಷ್ಟ ಆಗುವುದೇನಿಲ್ಲ. ಮಂತ್ರಿಗಳು, ಶಾಸಕರು ಎಲ್ಲರೂ ಕೂಡ ಇದ್ದಾರೆ. ಎಲ್ಲ ಮಂತ್ರಿಗಳು ಬಹಳ ಜನ ಕೂಡ ಬಂದು ಹೋಗಿದ್ದಾರೆ ಅಂತೇಳಿ ವಿಚಾರ ತಿಳಿತು. ಇವತ್ತು ಇಂಥ ದೊಡ್ಡ ಕಾರ್ಯಕ್ರಮವನ್ನು ತಾವೆಲ್ಲ ನೆರವೇರಿಸಿದ್ವಿ. ಹೋಮ ಅವರ ಕೂಡ ಇವತ್ತು ಬಹಳ ಚೆನ್ನಾಗಿ ಇಲ್ಲಿ ನಡೀತು ಅಂತೇಳಿ ನನಗೆ ತಿಳಿದು ಬಹಳ ಸಂತೋಷ ಆಯಿತು. ಇವತ್ತು ದೇವರು ನಮ್ಮ ಕೊಟ್ಟರು ಒಂದೇ, ಒಂದು ಕೊಂಡು ಹೋಗೋದು, ಇಲ್ಲ ಅಂದ್ರೆ ಇನ್ನೊಂದು ಬಿಟ್ಟು ಹೋಗೋದು, ತೆಗೆದುಕೊಂಡು ಹೋಗೋದು ಏನೂ ಇಲ್ಲ. ಇವತ್ತು ಈ ದೇವಾಲಯ ಬಹಳ ಚೆನ್ನಾಗಿ ನಡೀತಾ ಇದೆ. ಈ ಮಠ ಆಸ್ತಿ ಸ್ವಾಮಿಗಳಲ್ಲ, ಈ ಮಠ ನಿಂದು ಮನೆ ಹುಷಾರು ಮಠ ಹುಷಾರು ಅಂತ ಹೇಳಿ ನಿಮ್ಗೆಲ್ಲ ಹಿರಿಯರೆಲ್ಲ ಹೇಳ್ಕೊಟ್ಟಿದ್ದಾರೆ. ಹಾಗೆ ನಿಮ್ಮ ದೇವಾಲಯ, ನಿಮ್ಮ ಮಠವನ್ನ ತಾವೆಲ್ಲ ಕಾಪಾಡ್ಕೊಂಡು ಹೋಗ್ಬೇಕು. ನಾನು ಸನ್ಮಾನ ಮಾಡಿಸ್ಕೊಂಡು ಕಿರೀಟ ಕಾಸ್ಕೊಂಡು ನಾನು ಬರಲಿಲ್ಲ. ಈ ಮಠದ ಜೊತೆಲಿ ಮತ್ತು ನಿಮ್ಮ ಜೊತೆಲಿ ಈ ಡಿ.ಕೆ. ಶಿವಕುಮಾರ್ ಇದ್ದಾನೆ ಅಂತ ಹೇಳಲಿಕ್ಕೋಸ್ಕರ ದೇವರು ವರನ ಕೊಡುವುದಿಲ್ಲ, ಶಾಪನ ಕೊಡುವುದಿಲ್ಲ, ಅವಕಾಶ ಮಾತ್ರ ಕೊಡ್ತದೆ. ಈ ಅವಕಾಶವನ್ನ ನಾವು ಯಾವ ರೀತಿ ಉಳಿಸ್ಕೊಳ್ಬೇಕು ಅನ್ನೋದು ಬಹಳ ಮುಖ್ಯ. ಒಂದು ಇತಿಹಾಸ, ನಮ್ಮ ಸಂಪ್ರದಾಯ, ಈ ದೇಶದ ಸಂಸ್ಕೃತಿ, ಇದು ನಾವು ಗಮನ ಇಟ್ಕೊಳ್ಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾತಾಡ್ತಾರೆ, ಇತಿಹಾಸವನ್ನ ಮತ್ತೊಂದು ಇತಿಹಾಸವನ್ನ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ. ಅಂದ್ರೆ ನೀವು ನಾವೆಲ್ಲ ಒಂದು ನಂಬಿಕೆ ಮೇಲೆ ನಾವು ಸೇರಿದ್ದೇವೆ. ಮರಕ್ಕೆ ಬೇರೆ ಎಷ್ಟು ಮುಖ್ಯನೋ ಮನುಷ್ಯನಿಗೆ ನಂಬಿಕೆ ಕೂಡ ಅಷ್ಟೇ ಮುಖ್ಯ. ಇದು ನಾವೆಲ್ಲ ಗಮನಿಸಿಕೊಂಡಿರ್ಬೇಕು. ಬೇರೆ ಅಂತಂದ್ರೆ ಮರ ಉಳಿಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ನಂಬಿಕೆ ಇಲ್ಲ ಅಂದ್ರೆ ನಮ್ಮ ಧರ್ಮದಲ್ಲಿ, ನಮ್ಮ ಆಚರಣೆಯಲ್ಲಿ ನಂಬಿಕೆಗೋಸ್ಕರ ನಾವು ನಮ್ಮ ಅನೇಕ ವಿಚಾರಗಳನ್ನ ನಾವು ನಂಬಿಕೊಂಡು ನಾವು ಬದುಕ್ತಾ ಇದ್ದೇವೆ. ಈಗ ನಾನು ಇಲ್ಲಿ ನನ್ನ ಕೈಯಲ್ಲಿ ಶ್ರೀಗಳು, ಮಂತ್ರಿಗಳು ಎಲ್ಲ ಸೇರಿ ನನ್ನ ಕೈಯಲ್ಲಿ ಕಾರ್ಯಕ್ರಮದ ಉದ್ಘಾಟನೆ ಮಾಡಿಸಿದ್ರು. ಇನ್ನು ನೋಡಿ 5 ಪತ್ನಿ ಕೂಡ ಉಳಿತಾ ಇದೆ, ಅಂದ್ರೆ ಜ್ಯೋತಿ ಬೆಳಗ್ತಾ ಇದೆ. ಪತ್ನಿ ನಿಮ್ಗೆ ಕಾಣ್ತಾ ಇಲ್ಲ, ಇಲ್ಲ ಹೆಣ್ಣಿನೂ ಕೂಡ ಕಾಣ್ತಾ ಇಲ್ಲ.
ಅದಾದ್ರೆ ಜ್ಯೋತಿ ಮಾತ್ರ ಕಾಣ್ತಾ ಇದೆ. ಎಣ್ಣೆ ಬೇರೆ ಪತ್ತಿ ಬೇರೆ, ಆದ್ರೆ ಬೇರೆ ಕಾಣ್ತಾ ಇರೋದು. ನಾನು ಹೇಳ್ತಾ ಇದ್ದಾಗ ಪತ್ತಿ ಹಚ್ಚಬೇಕಾದ್ರೆ ಒಂದು ಶ್ಲೋಕ ಹೇಳ್ತಾ ಇದ್ರು, ಶಿವಂ ಕರೋತಿ ಕಲ್ಯಾಣಂ ಆರೋಗ್ಯಂ ನನ್ನ ಸಂಪದಂ, ಜ್ಞಾನ ಶಕ್ತಿ ಸ್ವರೂಪದ ದೀಪ ಜ್ಯೋತಿ ಪ್ರಕಾಶಿತ ಅಂತ. ತಮ್ಮೆಲ್ಲರೂ ಕೂಡ ಮಂಗಳವಾಗಲಿ, ಶುಭವಾಗಲಿ, ತಮ್ಮೆಲ್ಲರೂ ಕೂಡ ಒಳ್ಳೆ ಆರೋಗ್ಯ ಸಿಗಲಿ, ನೆಮ್ಮದಿ ಸಿಗಲಿ ಅಂತೇಳಿ ಬಹಳ ಸಂತೋಷದಿಂದ ಎಲ್ಲ ಶ್ರೀಗಳು ಎಲ್ಲ ಸೇರಿ ನಿಮ್ಮ ಬದುಕು ಚೆನ್ನಾಗಿದೆ ಅಂತ ಹೇಳಿ ಈ ಜ್ಯೋತಿಯನ್ನ ಇವತ್ತು ಕಳಿಸಿದ್ದಾರೆ. ಸೊ ಎಣ್ಣೆ ಬತ್ತಿ ಎರಡೂ ಸೇರಿ ಇವತ್ತು ಇದು ದೀಪ ಆಯಿತು. ಪಾಪ ಪುಣ್ಯ ಎರಡು ಸೇರಿ ನಮ್ಮ ಬದುಕಾಯಿತು. ಹಾಗೆ ಕಾಯಕ ಮತ್ತು ಕಾಯ ಎರಡು ಸೇರಿ ಭಕ್ತಿ ಆಯಿತು. ನಾನು ಯಾವಾಗಲೂ ಒಂದು ಮಾತು ಹೇಳ್ತಾ ಇರ್ತೇನೆ, ಧರ್ಮ ಯಾವುದಾದರೂ ತತ್ವ ಒಂದೇ, ನಾಮ ನೂರಾದರೂ ದೈವ ಒಂದೇ, ಪೂಜೆ ಯಾವುದಾದರೂ ಭಕ್ತಿ ಒಂದೇ, ಕರ್ಮ ಯಾವುದಾದರೂ ನಿಷ್ಠೆ ಒಂದೇ, ದೇವರಪ್ಪ ನಾಮ ಹನುಮಂತ. ನಾವು ನೂರಾರು ಹೆಸರುಗಳನ್ನು ದೇವರಿಗೆ ಕರಿತೇವೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.